ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕಾರಣದಲ್ಲಿ ಸದಾ ಚರ್ಚೆಯಲ್ಲಿರುವ ಒಂದು ಪ್ರಶ್ನೆ ಅಂದರೆ ಬಿಜೆಪಿಯ ಮುಂದಿನ ಸಿಎಂ ಯಾರು, ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆ. ಹಲವು ಪ್ರಬಲ ನಾಯಕರ ಹೆಸರುಗಳು ಮುಂಚೂಣಿಯಲ್ಲಿದ್ದರೂ ಕೂಡ ಇತ್ತೀಚೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರ ಹೆಸರು ಸಿಎಂ ರೇಸ್ನಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ಒಬ್ಬ ಮಹಿಳಾ ನಾಯಕಿ, ಅದು ಹಿರಿಯ ಸಚಿವೆ, ಮುಖ್ಯಮಂತ್ರಿ ಅಭ್ಯರ್ಥಿಯಾದರೆ ರಾಜಕೀಯ ಸಮೀಕರಣಗಳು ಹೇಗೆ ಬದಲಾಗುತ್ತವೆ? ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗೆಯಾಗಿರುವ ಶೋಭಾ ಕರಂದ್ಲಾಜೆಯವರಿಗೆ ಯಡಿಯೂರಪ್ಪನವರು ಯಾವೆಲ್ಲ ರೀತಿಯಲ್ಲಿ ಬೆಂಬಲವನ್ನ ನೀಡಬಹುದು? ಪಕ್ಷದ ಒಳಗಡೆ ಮತ್ತು ಹೊರಗಡೆ ಯಾರಿಂದೆಲ್ಲ ತೀವ್ರ ವಿರೋಧ ವ್ಯಕ್ತವಾಗಬಹುದು? ಇವತ್ತಿನ ನಮ್ಮ ವಿಡಿಯೋದಲ್ಲಿ ಶೋಭಾ ಕರಂದ್ಲಾಜೆಯವರು ಸಿಎಂ ಅಭ್ಯರ್ಥಿಯಾದರೆ ಕರ್ನಾಟಕ ರಾಜಕಾರಣದ ಚಿತ್ರಣ ಹೇಗಿರಬಹುದು, ಯಾವೆಲ್ಲ ವಿರೋಧಗಳನ್ನು ಅವರು ಎದುರಿಸಬೇಕಾಗುತ್ತೆ ಮತ್ತು ಅಖಂಡ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಬಲ ನಾಯಕ ಯಡಿಯೂರಪ್ಪನವರು ಹೇಗೆ ತಮ್ಮ ಸಂಪೂರ್ಣ ಬೆಂಬಲವನ್ನ ನೀಡುತ್ತಾರೆ, ಇದೆಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಅವಕಾಶ, ಸಾಮರ್ಥ್ಯ ಮತ್ತು ಬೆಂಬಲ ಇದೆಯೇ ಎಂಬುದು ಕರ್ನಾಟಕ ರಾಜಕಾರಣದಲ್ಲಿ ಸದಾ ಚರ್ಚೆಯಲ್ಲಿರುವಂತಹ ವಿಷಯ. ಶೋಭಾ ಕರಂದ್ಲಾಜೆಯವರು ಮುಖ್ಯಮಂತ್ರಿಯಂತಹ ಉನ್ನತ ಹುದ್ದೆಯನ್ನ ನಿಭಾಯಿಸಲು ಅಗತ್ಯವಾದ ಸಾಕಷ್ಟು ರಾಜಕೀಯ ಮತ್ತು ಆಡಳಿತಾತ್ಮಕ ಅನುಭವವನ್ನ ಹೊಂದಿದ್ದಾರೆ. ಇವರು ಬಿಜೆಪಿಯಲ್ಲಿ ಕೆಳಹಂತದಿಂದ ಬೆಳೆದು ಬಂದ ನಾಯಕಿಯಾಗಿದ್ದಾರೆ. ಪಕ್ಷದ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಸಂಘಟನಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಇಂಧನ, ಜಲಸಂಪನ್ಮೂಲ, ಗ್ರಾಮೀಣಾಭಿವೃದ್ಧಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸೇರಿದಂತೆ ಹಲವು ಪ್ರಮುಖ ಸಚಿವ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಅನುಭವ ಇವರಿಗಿದೆ. ಪ್ರಸ್ತುತ ಕೇಂದ್ರದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ರಾಜಕಾರಣದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ರಾಜಕೀಯವಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ಸವಾಲುಗಳನ್ನು ಎದುರಿಸುವಲ್ಲಿ ಇವರು ಹಿಂಜರಿಯುವುದಿಲ್ಲ ಎಂದು ಪರಿಗಣಿಸಲಾಗಿದೆ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಲು ಕೇವಲ ಸಾಮರ್ಥ್ಯ ಅನ್ನೋದು ಸಾಕಾಗೋದಿಲ್ಲ, ಅದಕ್ಕೆ ಬಲವಾದ ಬೆಂಬಲ ಮತ್ತು ಸಮರ್ಥ ನಾಯಕತ್ವದ ಅಗತ್ಯವಿದೆ. ಶೋಭಾ ಕರಂದ್ಲಾಜೆಯವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದು ಅವರಿಗೆ ಪಕ್ಷದೊಳಗೆ ಒಂದು ಹಂತದ ಬೆಂಬಲವನ್ನ ಖಾತರಿಪಡಿಸುತ್ತೆ. ಆದರೂ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹಲವು ಪ್ರಬಲ ಆಕಾಂಕ್ಷಿಗಳಿರೋದ್ರಿಂದ ಎಲ್ಲ ಹಿರಿಯ ನಾಯಕರ ಸರ್ವಾನುಮತದ ಬೆಂಬಲ ಗಳಿಸುವುದು ಒಂದು ಸವಾಲಾಗುತ್ತೆ. ಇವರು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಕರ್ನಾಟಕದ ರಾಜಕಾರಣದಲ್ಲಿ ಜಾತಿ ಸಮೀಕರಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಒಕ್ಕಲಿಗ ಸಮುದಾಯದ ನಾಯಕಿಯಾಗಿ ಇವರ ಗುರುತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿಗೆ ಒಂದು ಅನುಕೂಲಕರ ಅಂಶವಾಗಬಹುದು. ಇನ್ನು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪಕ್ಷದ ಹೈಕಮಾಂಡ್ನ ಬೆಂಬಲ ಮತ್ತು ವಿಶ್ವಾಸ ಮುಖ್ಯಮಂತ್ರಿ ಸ್ಥಾನಕ್ಕೆ ಅತ್ಯಂತ ನಿರ್ಣಾಯಕ. ಇವರ ಕೇಂದ್ರ ಸಚಿವ ಸ್ಥಾನವು ಈ ನಿಟ್ಟಿನಲ್ಲಿ ಪಾಸಿಟಿವ್ ಅಂಶವಾಗಿದೆ. ಶೋಭಾ ಕರಂದ್ಲಾಜೆಯವರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಖಂಡಿತ ಇದೆ. ರಾಜಕೀಯ ಅನುಭವ, ಆಡಳಿತಾತ್ಮಕ ಜ್ಞಾನ ಮತ್ತು ಪಕ್ಷದ ವಲಯದಲ್ಲಿನ ಬೆಂಬಲ ಇವರನ್ನ ಪ್ರಬಲ ಆಕಾಂಕ್ಷಿಯನ್ನಾಗಿ ಮಾಡಿದೆ. ಆದರೆ ರಾಜ್ಯ ರಾಜಕಾರಣದ ಸೂಕ್ಷ್ಮತೆಗಳು, ಪಕ್ಷದೊಳಗಿನ ಇತರ ಪ್ರಬಲ ಆಕಾಂಕ್ಷಿಗಳು, ಜಾತಿ ಸಮೀಕರಣಗಳು ಮತ್ತು ಸಾರ್ವಜನಿಕರ ಒಟ್ಟಾರೆ ಒಪ್ಪಿಗೆಯಂತಹ ಅಂಶಗಳು ಇವರ ಅವಕಾಶವನ್ನ ನಿರ್ಧರಿಸುತ್ತೆ. ಇನ್ನು ಬಹಳ ಮುಖ್ಯವಾಗಿ ಶೋಭಾ ಕರಂದ್ಲಾಜೆಯವರು ಕರ್ನಾಟಕದ ಮುಖ್ಯಮಂತ್ರಿ ಅಭ್ಯರ್ಥಿ ಆದರೆ ಹಲವು ಕಡೆಯಿಂದ ವಿರೋಧ ವ್ಯಕ್ತವಾಗುತ್ತೆ. ಬಿಜೆಪಿ ಪಕ್ಷದೊಳಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಲವು ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಶೋಭಾ ಕರಂದ್ಲಾಜೆಯವರು ಮುಖ್ಯಮಂತ್ರಿ ಅಭ್ಯರ್ಥಿ ಆದರೆ ಅಸಮಾಧಾನ ಅಥವಾ ವಿರೋಧ ವ್ಯಕ್ತವಾಗಬಹುದು. ಯಡಿಯೂರಪ್ಪ ಅವರ ನಂತರ ಲಿಂಗಾಯತ ಸಮುದಾಯದಿಂದ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಹಲವು ಹಿರಿಯ ನಾಯಕರಿದ್ದಾರೆ. ಶೋಭಾ ಕರಂದ್ಲಾಜೆಯವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯದ ಪ್ರಶ್ನೆ ಹೇಳಬಹುದು ಮತ್ತು ಇದು ಆಂತರಿಕ ವಿರೋಧಕ್ಕೆ ಕಾರಣವಾಗಬಹುದು. ಶೋಭಾ ಕರಂದ್ಲಾಜೆಯವರು ಮುಖ್ಯಮಂತ್ರಿ ಅಭ್ಯರ್ಥಿಯಾದರೆ ಅದು ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕುತ್ತೆ. ಆದರೆ ಈ ಹಾದಿಯು ಸುಲಭವಲ್ಲ, ಏಕೆಂದರೆ ರಾಜಕೀಯ ಪೈಪೋಟಿ, ಜಾತಿ
ಸಮೀಕರಣಗಳು ಮತ್ತು ಸಾರ್ವಜನಿಕ ಅಭಿಪ್ರಾಯಗಳು ಅವರ ನಾಯಕತ್ವಕ್ಕೆ ಸವಾಲನ್ನ ಒಡ್ಡುತ್ತವೆ. ಇನ್ನು ಶೋಭಾ ಕರಂದ್ಲಾಜೆಯವರು ಕರ್ನಾಟಕದ ಮುಖ್ಯಮಂತ್ರಿ ಅಭ್ಯರ್ಥಿಯಾದರೆ ಅವರಿಗೆ ಹಲವು ಮೂಲಗಳಿಂದ ಬೆಂಬಲ ವ್ಯಕ್ತವಾಗುವ ಸಾಧ್ಯತೆ ಕೂಡ ಇದೆ. ಈ ಬೆಂಬಲವು ಅವರ ರಾಜಕೀಯ ಹಿನ್ನೆಲೆ, ವೈಯಕ್ತಿಕ ಸಂಪರ್ಕಗಳು ಮತ್ತು ಪಕ್ಷದ ಆಂತರಿಕ ಡೈನಾಮಿಕ್ಸ್ ಇಂದ ಆಧರಿಸಿರುತ್ತೆ. ಶೋಭಾ ಕರಂದ್ಲಾಜೆ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅತ್ಯಂತ ಆಪ್ತ ಶಿಷ್ಯೆಯಾಗಿ ಗುರುತಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಬಣದ ಸಂಪೂರ್ಣ ಬೆಂಬಲ ಅವರಿಗೆ ದೊರೆಯುವುದು ಖಚಿತ. ಇದು ಪಕ್ಷದ ಒಳಗೆ ಅವರ ಪ್ರಬಲ ಬಲವಾಗಿದೆ. ಯಡಿಯೂರಪ್ಪನವರು ಬಿಜೆಪಿಯ ಕೇಂದ್ರ ನಾಯಕತ್ವದಲ್ಲಿ, ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಪ್ರಭಾವಿ ಸ್ಥಾನದಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆಯವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡುವಂತೆ ಅವರು ಹೈಕಮಾಂಡ್ ಮೇಲೆ ಪ್ರಬಲವಾಗಿ ಒತ್ತಡವನ್ನ ಹೇರಬಹುದು ಮತ್ತು ಮನವರಿಕೆಯನ್ನ ಮಾಡಿಕೊಡಬಹುದು. ಇನ್ನು ಪಕ್ಷದೊಳಗಿನ ಹಲವು ಶಾಸಕರು, ಸಚಿವರು ಮತ್ತು ಹಿರಿಯ ನಾಯಕರು ಯಡಿಯೂರಪ್ಪನವರಿಗೆ ನಿಷ್ಠರಾಗಿದ್ದಾರೆ. ಶೋಭಾ ಕರಂದ್ಲಾಜೆಯವರ ಅಭ್ಯರ್ಥಿತ್ವಕ್ಕೆ ವಿರೋಧ ವ್ಯಕ್ತಪಡಿಸುವವರನ್ನು ಅಥವಾ ತಟಸ್ಥರಾಗಿರುವವರನ್ನು ಯಡಿಯೂರಪ್ಪನವರು ನೇರವಾಗಿ ಭೇಟಿ ಮಾಡಿ ಮನವೊಲಿಸಬಹುದು. ತಮ್ಮ ಬೆಂಬಲಿಗರ ಮೂಲಕ ಶೋಭಾ ಕರಂದ್ಲಾಜೆಯವರ ಪರ ಒಮ್ಮತವನ್ನ ಮೂಡಿಸಲು ಪ್ರಯತ್ನಿಸಬಹುದು. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು. ಶೋಭಾ ಕರಂದ್ಲಾಜೆಯವರು ಒಕ್ಕಲಿಗ ಸಮುದಾಯದವರಾಗಿರೋದ್ರಿಂದ ಯಡಿಯೂರಪ್ಪನವರು ಲಿಂಗಾಯತ ಮಠಾಧೀಶರು ಮತ್ತು ಸಮುದಾಯದ ಮುಖಂಡರೊಂದಿಗೆ ಮಾತನಾಡಿ ಶೋಭಾ ಕರಂದ್ಲಾಜೆಯವರಿಗೆ ಬೆಂಬಲ ನೀಡುವಂತೆ ಕೋರಬಹುದು. ಇದು ಜಾತಿ ಸಮೀಕರಣದ ಅಡೆತಡೆಗಳನ್ನು ಕಡಿಮೆ ಮಾಡಲು ಸಹಾಯವಾಗಬಹುದು. ಇನ್ನು ಚುನಾವಣಾ ಪ್ರಚಾರ ಸಭೆಗಳು, ಸಮಾವೇಶಗಳು ಮತ್ತು ಪಕ್ಷದ ಕಾರ್ಯಕ್ರಮಗಳಲ್ಲಿ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಯವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಹಿರಂಗವಾಗಿ ಬೆಂಬಲಿಸಬಹುದು ಮತ್ತು ಅವರ ಸಾಮರ್ಥ್ಯವನ್ನ ಎತ್ತಿ ಹಿಡಿಯಬಹುದು. ಮಾಧ್ಯಮಗಳ ಮುಂದೆ ಶೋಭಾ ಕರಂದ್ಲಾಜೆಯವರ ನಾಯಕತ್ವದ ಗುಣಗಳು, ಆಡಳಿತಾತ್ಮಕ ಅನುಭವ ಮತ್ತು ಪಕ್ಷಕ್ಕೆ ಅವರ ಕೊಡುಗೆಗಳನ್ನು ಶ್ಲಾಘಿಸಿ ಹೇಳಿಕೆಗಳನ್ನು ನೀಡಬಹುದು. ವಿರೋಧಿಗಳ ಟೀಕೆಗಳಿಗೆ ತಿರುಗೇಟು ನೀಡಬಹುದು. ಇನ್ನು ಯಡಿಯೂರಪ್ಪ ಅವರಿಗೆ ರಾಜ್ಯದಾದ್ಯಂತ ದೊಡ್ಡ ಅಭಿಮಾನಿ ಬಳಗ ಮತ್ತು ಪ್ರಬಲ ನಾಯಕತ್ವ ಗುಣವಿದೆ. ತಮ್ಮ ಜನಪ್ರಿಯತೆಯನ್ನ ಬಳಸಿಕೊಂಡು ಶೋಭಾ ಕರಂದ್ಲಾಜೆಯವರಿಗೆ ಸಾರ್ವಜನಿಕ ಬೆಂಬಲವನ್ನ ಗಳಿಸಲು ಸಹಾಯ ಮಾಡಬಹುದು. ಒಂದು ವೇಳೆ ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಿದ್ರೆ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸುವಲ್ಲಿ ಮತ್ತು ಪ್ರಚಾರದ ರೂಪರೇಷೆಗಳನ್ನು ಸಿದ್ಧಪಡಿಸುವಲ್ಲಿ ಯಡಿಯೂರಪ್ಪನವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಇನ್ನು ಮುಖ್ಯಮಂತ್ರಿ ಆದ್ರೆ ಆಡಳಿತವನ್ನ ಹೇಗೆ ನಿಭಾಯಿಸಬೇಕು, ಪ್ರಮುಖ ನಿರ್ಧಾರಗಳನ್ನು ಹೇಗೆ ತಗೊಳ್ಳಬೇಕು ಅನ್ನೋದರ ಕುರಿತು ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರಿಗೆ ತಮ್ಮ ಅಪಾರ ಅನುಭವವನ್ನ ದಾರಿ ಎರೆಯುವ ಸಾಧ್ಯತೆ ಇರುತ್ತೆ. ಇನ್ನು ಬಿಜೆಪಿಯ ಮಹಿಳಾ ಮೋರ್ಚಾದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಶೋಭಾ ಕರಂದ್ಲಾಜೆ ಅವರಿಗೆ ಪಕ್ಷದೊಳಗಿನ ಮಹಿಳಾ ನಾಯಕರು ಮತ್ತು ಕಾರ್ಯಕರ್ತರಿಂದ ಬಲವಾದ ಬೆಂಬಲ ದೊರೆಯಬಹುದು. ಒಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನ ನೋಡುವ ಆಶಯವು ಇದಕ್ಕೆ ಕಾರಣವಾಗಬಹುದು. ಇನ್ನು ಬಹಳ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು RSS ಹಿನ್ನೆಲೆಯಿಂದ ಬಂದವರು ಮತ್ತು ಸಂಘ ಪರಿವಾರದೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದಿದ್ದಾರೆ. ಇದು ಅವರಿಗೆ ಸಂಘಟನಾತ್ಮಕ ಬೆಂಬಲವನ್ನ ತಂದುಕೊಡಬಹುದು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.